ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಒಂದು ಉಪಯುಕ್ತ ಮಾಹಿತಿ ಏನಪ್ಪ ಅಂದರೆ, ಒಂದು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಭಾರತ ಸರ್ಕಾರದ MyGov ಅಂತಕ್ಕಂಥ ಒಂದು ವೆಬ್ಸೈಟು ಅಥವಾ ಒಂದು ಆ್ಯಪ್ ಕೂಡ ಇದೆ ಅವ್ರದ್ದು. ಅದ್ರ ಬಗ್ಗೆ ಒಂದು ತಿಳ್ಕೊಳ್ಳೋಣ. ಸೊ ಈ ಒಂದು ಆ್ಯಪ್ ಮುಖಾಂತರ ನೀವೇನೆಲ್ಲ ಮಾಡ್ಬೋದು, ಒಂದು ವೆಬ್ಸೈಟ್ ಏನೆಲ್ಲ ಮಾಡ್ಬೋದು, ಯಾವ ರೀತಿ ನಿಮಗೆ ಉಪಯೋಗ ಆಗುತ್ತೆ, ಜೊತೆಗೆ ನೀವು ದೇಶಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅನ್ನೋಂಥದ್ದು ಇಲ್ಲಿ ತಿಳ್ಕೊಬೋದು ಸ್ನೇಹಿತರೆ. ಮೊದಲನೇದಾಗಿ ಏನಪ್ಪ ಅಂದರೆ, ನೋಡ್ಬೋದು ಇಷ್ಟು ವರ್ಷ ನಮಗೆ ಸ್ವಾತಂತ್ರ್ಯ ಬಂದ ಆದಮೇಲೆ ಕೂಡ ನಿಮ್ಮ ಒಂದು ಅಭಿಪ್ರಾಯ ಇದ್ದರೆ ನಾವೇನು ಮಾಡೋಕ್ಕೂ ಒಂದು ಶೇರ್ ಮಾಡೋಕ್ಕೂ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಇರಲಿಲ್ಲ ಅಲ್ವಾ. ಸೊ ನೀವು ನಿಯರೆಸ್ಟ್ ನಿಮ್ಗೆ ಅದು ಗೊತ್ತಿರತಕ್ಕಂಥ ಯಾವುದೋ ಒಂದು ಆಫೀಸರ್ಗೆ ಅವರಿಗೆ ಮನವಿಯನ್ನು ಸಲ್ಲಿಸುವಂಥದ್ದು ಒಂದಿತ್ತು. ಬಟ್ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಮುಖಾಂತರ ನೀವು ಅಂದರೆ ಈ ಒಂದು ವೇದಿಕೆ ಮುಖಾಂತರ ನೀವು ಆಲ್ ಓವರ್ ಇಂಡಿಯಾ ಬೇರೆ ಬೇರೆ ರಾಜ್ಯಗಳಿಂದ ಆಗಿರ್ಬೋದು, ಬೇರೆ ವಿಭಾಗಗಳಿಂದ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ನೀವು ರೀಚ್ ಮಾಡಿ ನಿಮ್ಮ ಒಪಿನಿಯನ್ ನಾವು ಹೇಳ್ಬೋದು. ದೇಶದಲ್ಲಿ ಆಗ್ತಕ್ಕಂಥ ಕೆಲವೊಂದು ಮಹತ್ತರ ಡಿಸಿಷನ್ಗಳಿಗೆ, ಈ ನಿರ್ಧಾರಗಳಿಗೆ ನೀವು ಕೊಡುಗೆ ನೀಡ್ಬೋದು, ಡಿಸ್ಕಷನ್ ಮಾಡ್ಬೋದು. ಜೊತೆಗೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳು, ಸವಾಲುಗಳ ಬಗ್ಗೆ ನೀವು ಚರ್ಚೆಯನ್ನು ಮಾಡ್ಬೋದು. ಅದಕ್ಕೆ ಒಂದು ಪರಿಹಾರವನ್ನು ಕೂಡ ಕಂಡುಕೋಬೋದು ಸ್ನೇಹಿತರೆ. ಇದಿಷ್ಟು ಅಲ್ಲದೆ ಜೊತೆಗೆ ಈ MyGov ಅನ್ನೋ ಒಂದು ವೆಬ್ಸೈಟ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ನೀವು ಮೊದಲೇದಾಗಿ ನಿಮ್ಮದೊಂದು ನೇಮ್ ಮತ್ತು ನಿಮ್ಮದು ಅಡ್ರೆಸ್, ಇದೆಲ್ಲ ನಾರ್ಮಲ್ ಇನ್ಫಾರ್ಮೇಷನ್ ಜೊತೆಗೆ ಆಧಾರ್ ಕಾರ್ಡ್, ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಈ ಥರದೆಲ್ಲ ಮಾಹಿತಿ ಇದ್ದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನೀವು ಇಲ್ಲಿ ಹಲವಾರು ಕ್ವಿಜಸ್ಗಳಿರುತ್ತೆ. ಸೊ ಆ ಪ್ರತಿಯೊಂದು ಕ್ವಿಜ್ಗಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ನಿಮಗೇನೋ ಒಂದು ಸರ್ಟಿಫಿಕೇಟ್ನ ಕೂಡ ನೀವು ಪಡ್ಕೋಬೋದು ಸ್ನೇಹಿತರೆ. ನೀವು ಒಂದ್ಸಲ ವೆಬ್ಸೈಟಿಗೆ ಬಂದರೆ ಈ ಥರ ನೀವು ಇಲ್ಲಿ ನೋಡ್ಬೋದು, ಕಾಣ್ತಾ ಇದೆ ಗ್ರೂಪ್ಸ್ ಅಂತ ಇದೆ. ಸೊ ಎಷ್ಟೊಂದೆಲ್ಲ ಗ್ರೂಪ್ಸ್ ಇದೆ. ಸೊ ಒಂದೊಂದು ವಿಷಯಗಳ ಬಗ್ಗೆ ಅವರು ಒಂದಿಷ್ಟು ಡಿಸ್ಕಷನ್ ಮಾಡ್ತಿರ್ತಾರೆ. ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ಒಂದು ಟಾಪಿಕ್ಕು ಅದ್ರ ಬಗ್ಗೆ ನೀವು ಜಾಯ್ನ್ ಆಗಿ ಡಿಸ್ಕಷನ್ ಮಾಡ್ಬೋದು. ಡೂ ಅಂತ ಇದೆ. ಇಲ್ಲಿ ಏನಪ್ಪ ಅಂದರೆ, ನಿಮಗೆ ಏನೆಲ್ಲ ಇಲ್ಲಿ ಒಂದಷ್ಟು ಚಟುವಟಿಕೆ ನಡೀತಾ ಇರುತ್ತೆ ಅದ್ರ ಬಗ್ಗೆ ತಿಳ್ಕೊಬೋದು. ಲೈಕ್ ಒಂದು ಕ್ಯಾಂಪೇನ್ ಇರುತ್ತೆ, ಒಂದು ಫಾರ್ ಎಕ್ಸಾಂಪಲ್ ಇವಾಗ ಓಪನ್ ಪೋಯೆಟ್ ರೈಟಿಂಗ್ ಕಾಂಪಿಟೇಷನ್ ಅಂತ ಇದೆ. ಸೊ ನಿಮಗೆ ಒಂದು ಏನಾದರೂ ಒಬ್ಬ ಪೋಯೆಟ್ ಆಗಿದೆ, ನೀವು ಅದರಲ್ಲಿ ನೀವು ಕಾಂಪಿಟೇಷನಲ್ಲಿ ಭಾಗವಹಿಸ್ಬೋದು. ಜೊತೆಗೆ ಏನಾದರೂ ಒಂದು ಲೋಗೋ ಡಿಸೈನ್ಸ್ ಇರುತ್ತೆ, ಮತ್ತು ತಮ್ಮನೇನು ಈ ಥರ ಒಂದು ಟ್ಯಾಗ್ಲೈನ್ ಡಿಸೈನ್ಸು, ಈ ಥರದ್ದೆಲ್ಲ ವೇರಿಯಸ್ ಡಿಸೈನ್ಸ್ ಇರುತ್ತೆ. ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೋಬೋದು ನೀವು. ನಿಮಗೇನೋ ಇನ್ ಕೇಸ್ ವಿನ್ ಆದರೆ ನಿಮಗೆ ಆ ಡಿಪಾರ್ಟ್ಮೆಂಟ್ ನಿಮಗೆ ಒಂದಿಷ್ಟು ಬಹುಮಾನವನ್ನು, ಸರ್ಟಿಫಿಕೇಟ್ ಎಲ್ಲ ಕೂಡ ನಿಮ್ಗೆ ಕೊಡ್ತಾರೆ ಸ್ನೇಹಿತರೆ. ಡಿಸ್ಕಷನ್ ಅಂತೂ ನಾವು ನೋಡಿದಾಗೆ ಒಂದಿಷ್ಟು ಟಾಪಿಕ್ ಬಗ್ಗೆ ಡಿಸ್ಕಷನ್ ಜೊತೆಗೆ ಪೋಲ್ ಮತ್ತು ಸರ್ವಿಸ್ ಕೂಡ ಇರುತ್ತೆ. ಅಂದರೆ ಇಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಕೇಳ್ತಾರೆ, ಇದನ್ನು ಈ ಥರ ಮಾಡ್ತಾ ಇದ್ದೀವಿ, ವಾಟ್ ಈಸ್ ಯುವರ್ ನಿಮ್ಮದೇನು ಒಪಿನಿಯನ್ ಅಂತ ಹೇಳ್ಬೋದು. ಜೊತೆಗೆ ನಿಮ್ಗೆ ಗೊತ್ತಿರೋ ಹಾಗೆ ಸ್ವಚ್ಛ ಭಾರತ್ ಮಿಷನ್ ಆ ಥರ ವೋಟಿಂಗ್ಸ್ ಎಲ್ಲ ಬಂದಾಗ, ಸೊ ನಿಮ್ಮ ಒಂದು ಪ್ರದೇಶ ಏನಿದೆ, ನಿಮ್ಮ ಇರ್ತಕ್ಕಂಥ ಒಂದು ನಗರ, ಒಂದು ಪ್ರದೇಶ, ಅದ್ರ ಬಗ್ಗೆ ಕೂಡ ವೋಟಿಂಗ್ ಮಾಡಿ ಸ್ವಚ್ಛ ಭಾರತದಲ್ಲಿ ಎಷ್ಟು ಮಟ್ಟಿಗೆ ಅದು ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, ಅದೇ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಂಥದ್ದು. ಈ ಥರ ಹಲವಾರು ಬೇಸಿಕಲಿ ನಿಮ್ಮ ಧ್ವನಿಯನ್ನು ನೀವು ಎತ್ಬೋದು. ನಿಮ್ಮ ಸುತ್ತಮುತ್ತಕ್ಕಂಥ ಸಮಸ್ಯೆಗಳಿಗೆ ನೀವು ಇದೊಂದು ವೇದಿಕೆ ಮುಖ ಚರ್ಚೆ ಮಾಡ್ಬೋದು. ಹಲವಾರು ವಿವಿಧ ಒಂದು ಡಿಪಾರ್ಟ್ಮೆಂಟ್ಗಳಿಗೆ ನೀವು ರೀಚ್ ಆಗಿ ಅವ್ರ ಹತ್ರ ನೀವು ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ಅವ್ರ ಹತ್ರ ಎಲ್ಲ ಒಂದು ವಿಚಾರಗಳನ್ನ ನಾವು ಇನ್ನೂ ಹೆಚ್ಚು ಮಟ್ಟಿಗೆ ಒಂದು ಡಿಸ್ಕಸ್ನ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಹಲವಾರು ಒಂದು ಕಂಟೆಸ್ಟ್ ಕೂಡ ಇರುತ್ತೆ ಮುಂಚೆ ಹೇಳಿದಾಗೆ. ಸೊ ಅದೆಲ್ಲ ನೀವು ಪಾರ್ಟಿಸಿಪೇಟ್ ಮಾಡ್ಕೋಬೋದು. ಇನ್ನು ವಿಶೇಷವಾಗಿ ಸ್ನೇಹಿತರೆ ಕ್ವಿಜಸ್ ಅಂತ ಬರುತ್ತೆ. ಸೊ ಇಲ್ಲಿ ನೋಡಿದರೆ ನಿಮಗೆ ಕ್ವಿಜ್ ಅನ್ನೋ ಒಂದು ಆಪ್ಷನ್ ಕೂಡ ಇದೆ. ನಿಮಗೆ ಇಲ್ಲಿ ಕ್ವಿಜ್ ಅಂತ ನಾನು ಕ್ಲಿಕ್ ಮಾಡಿದರೆ ನಿಮಗೆ quiz.mgov.in ಅಂತ ಹೋಗುತ್ತೆ. ಇಲ್ಲಿ ಏನಂದರೆ ಒಂದು ವಿಷಯ ಸಂಬಂಧಪಟ್ಟ ಒಂದೊಂದು ಕ್ವಿಜ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಲೇಟೆಸ್ಟ್ ಕ್ವಿಜ್ ಏನಂದರೆ ಕಾನ್ಸ್ಟಿಟ್ಯೂಷನ್ ಡೇ ಕ್ವಿಜ್ ಅಂತ. ಸೊ ನೀವೆಲ್ಲ ಗೊತ್ತಿರ್ಬೋದು, ಕಾನ್ಸ್ಟಿಟ್ಯೂಷನ್ ಡೇ ಏನು ಸೆಲೆಬ್ರೇಟ್ ಮಾಡ್ತಿದ್ರೆ ಅದು ಸಂಬಂಧಪಟ್ಟ ಒಂದು ಕ್ವಿಜ್ ಇರುತ್ತೆ. ಈ ಕ್ವೆಶನ್ಸಲ್ಲಿ ನೀವೇನೋ ಪಾರ್ಟಿಸಿಪೇಟ್ ಮಾಡಿ ಒಂದಿಷ್ಟು ಆನ್ಸರ್ ಮಾಡಿದರೆ ಅದ್ರ ಮುಖಾಂತರ ನಿಮ್ಗೆ ಜ್ಞಾನವನ್ನು ಇನ್ಕ್ರೀಸ್ ಮಾಡ್ಬೋದು. ಜೊತೆಗೆ ನಿಮಗೆ ಜ್ಞಾನವನ್ನು ಇನ್ಕ್ರೀಸ್ ಮಾಡ್ಕೊತೀರ. ಜೊತೆಗೆ ನಿಮಗೆ ಒಂದು ಸರ್ಟಿಫಿಕೇಟ್ ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ. ನಾನು ಕೂಡ ಇಲ್ಲಿ ಹಲವಾರು ಒಂದಿಷ್ಟು ಕ್ವಿಜ್ನ ತೊಗೊಂಡು ಸರ್ಟಿಫಿಕೇಟ್ ಕೂಡ ತೊಗೊಂಡಿದ್ದೀನಿ. ಜೊತೆಗೆ ನಿಮಗೆ ಕೆಲವೊಂದು ಕಡೆ ಏನಿರುತ್ತೆ, ಕೆಲವೊಂದು ರಿಕಗ್ನಿಷನ್ ಕೂಡ ಇರುತ್ತೆ. ಸೊ ನೋಡ್ಬೋದು ಹಲವಾರು ಒಂದು ವೇರಿಯಸ್ ಕ್ವಿಜಸ್ ಇರುತ್ತೆ. ಬಟ್ ಇದಕ್ಕೆ ಡೇಟ್ ಇರುತ್ತೆ. ಲೈಕ್ ನೋಡ್ಬೋದು ಇಲ್ಲಿ ಎಂಡ್ ಡೇಟ್ ಎಲ್ಲ ಕೊಟ್ಟಿದ್ದಾರೆ, ಸ್ಟಾರ್ಟ್ ಡೇಟ್ ಕೊಟ್ಟಿದ್ದಾರೆ. ಆ ಡೇಟ್ ಕ್ವಿಜಸ್ನ ಪಾರ್ಟಿಸಿಪೇಟ್ ಮಾಡ್ಬೋದು ಸ್ನೇಹಿತರೆ. ಹೀಗೆ ಹಲವಾರು ವಿಚಾರಗಳ ಬಗ್ಗೆ ನೀವು ಚರ್ಚೆ ಮಾಡ್ಬೋದು, ಏನಾದ್ರು ಬರೀಬೋದು. ನೋಡ್ಬೋದು ಇಲ್ಲಿ ವಿನ್ನರ್ ಅನೌನ್ಸ್ಮೆಂಟ್, ಡ್ರಾ ಯುವರ್ ಫೇವ್ರೆಟ್ ಫ್ರೀಡಮ್ ಹೀರೋ ಅಂತ ಇದೆ. ಸೊ ಫ್ರೀಡಮ್ ಫೈಟರ್ ಬಗ್ಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು. ಅಲ್ಲಿ ಗೆದ್ದವರಿಗೆ ಇವಾಗೇನು ವಿನ್ನರ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಈ ಥರ ಮಕ್ಕಳಿಗೆ ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ನೀವು ಜಾಬ್ ಮಾಡ್ತಿರ್ಬೋದು, ಮಾಡ್ತಿರ್ಬೋದು, ಏನೇ ಮಾಡ್ತಿದ್ರು ಕೂಡ ನೀವು ಬೇಸಿಕಲಿ ಸ್ನೇಹಿತರೆ ನೀವು ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಜೊತೆಗೆ ಇಲ್ಲಿ ಬೇರೆ ಇವೆಂಟ್ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ ಪದ್ಮ ಅವಾರ್ಡ್ಸ್, ಅದು ಸಂಪರ್ಕಕ್ಕೆ ಏನಿದೆ. ಜೊತೆಗೆ ಹಲವಾರು ಒಂದು ಕಂಟೆಸ್ಟ್ ಇರುತ್ತೆ, ಅದ್ರ ಬಗ್ಗೆ ಕೂಡ ನೀವು ಇಲ್ಲಿ ಒಂದು ನಿಮ್ಮ ಅಭಿಪ್ರಾಯವನ್ನು ಸೇರಿಸ್ಕೋಬೋದು ಸ್ನೇಹಿತರೆ. ಸೊ ಹೀಗೆ ಹಲವಾರು ವಿಚಾರಗಳನ್ನು ಒಳಗೊಂಡಿದ್ದು ನೀವು ಏನೇ ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ದೇಶಕ್ಕೋಸ್ಕರ ಅಂದರೆ, ಅಥವಾ ನಿಮಗೋಸ್ಕರ ನೀವು ಏನಾದ್ರು ತಿಳ್ಕೊಬೇಕು ಅಂದರೆ ಖಂಡಿತ ಒಂದು ಒಳ್ಳೆಯ ಉತ್ತಮ ವೇದಿಕೆ ಅಂತ ಹೇಳ್ಬೋದು. ಜೊತೆಗೆ ನೋಡ್ಬೋದು ಇವಾಗ 75 ವರ್ಷ ಆಗಿದ್ದಕ್ಕೆ ಇವಾಗ ಆಜಾದಿ ಕಾ ಅಮೃತ್ ಮಹೋತ್ಸವ ನಡೀತದೆ. ಅದ್ರ ಸಂಬಂಧಪಟ್ಟಾಗಿ ಹಲವಾರು ಕಾರ್ಯಕ್ರಮಗಳಿರುತ್ತೆ, ನೋಡ್ಕೋಬೋದು. ಆಮೇಲೆ ಹಲವಾರು ರಾಜ್ಯಗಳು ಕೂಡ ಇಲ್ಲಿ ಅವರು ಒಪ್ಪಂದ ಮಾಡಿಕೊಂಡು, ಅಂದರೆ ಅವ್ರದ್ದು ತಕ್ಕಂಥ ಹಲವಾರು ಕಾರ್ಯಕ್ರಮ ಇಲ್ಲಿ ಅವರು ಪಬ್ಲಿಷ್ ಮಾಡ್ತಾ ಇಲ್ಲ. ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಕಾಣಿಸ್ತಾ ಇಲ್ಲ. ಬಟ್ ಬೇರೆ ರಾಜ್ಯದ ಈವೆಂಟ್ಸ್ ಇದೆ, ಕೆಲವೊಂದು ಓಪನ್ ಫಾರ್ ಎವ್ರಿವನ್ ಇರುತ್ತೆ, ಅಲ್ಲಿ ಕೂಡ ಭಾಗವಹಿಸ್ಕೋಬೋದು. ಈ ಥರ ಎಲ್ಲ ಇದೆ. ಇನ್ನು ಇದು ಕೊನೆಯದಾಗಿ ಹೇಳ್ಬೇಕನ್ಸುತ್ತೆ, ಇದೆಲ್ಲ ಏನು ಹೆಚ್ಚಿನ ಬಗ್ಗೆ ತಿಳ್ಕೊಬೇಕಂದ್ರೆ ನಿಮಗೆ ಇಲ್ಲಿ
ಒಂದಿಷ್ಟು ಅಬೌಟ್ ಮೈ ಜಿಒ ಅಂತ ಹೋದ್ರೆ ಇಲ್ಲೊಂದಿಷ್ಟು ಮಾಹಿತಿ ಸಿಗುತ್ತೆ ನಿಮಗೆ. ಮತ್ತು ಇಲ್ಲಿ FAQ ಅಂತ ಇದೆ, ಅಂದರೆ ಏನು ಫ್ರೀಕ್ವೆಂಟ್ಲಿ ಆಸ್ ಕ್ವಶನ್ಸ್ ಅಲ್ಲ, ಏನು ಇದ್ರ ಬಗ್ಗೆ ಕೊಟ್ಟಿದ್ದಾರೆ ಅವರು, ಏನಿದು ವಾಟ್ ಈಸ್ ಮೈ ಜಿಒ ಅಂದರೆ ಏನು, ಇದೆಲ್ಲ ಜಾಯ್ನ್ ಆಗಿ ಏನು ಮಾಡ್ಬೋದು ನಾವು, ಆ್ಯಸ್ ಎ ಪಬ್ಲಿಕ್ ನಾವು ಏನು ಮಾಡ್ಬೋದು, ಜೊತೆಗೆ ನಾವು ಇಲ್ಲಿ ಪಾರ್ಟಿಸಿಪೇಷನ್ ಏನು ಮಾಡ್ಬೋದು. ಸೊ ಗ್ರೂಪ್ಸ್ ಇರುತ್ತೆ, ಕೊಲಾಬ್ರೇಟ್ ಮಾಡ್ಬೋದು, ಡಿಸ್ಕಷನ್ ಮಾಡ್ಬೋದು, ನಿಮ್ಮ ಭಾವನೆಯನ್ನು ನೀವು ವ್ಯಕ್ತಪಡಿಸ್ಬೋದು, ಜೊತೆಗೆ ನೀವು ಆ್ಯಕ್ಟಿವಿಟೀಸನ್ನು ಮಾಡ್ಬೋದು, ಜೊತೆಗೆ ಏನಾದರೂ ಬರಿಬೋದು, ಓದ್ಬೋದು, ಜೊತೆಗೆ ಸ್ಟೇ ಕನೆಕ್ಟೆಡ್. ಇನ್ ಕೇಸ್ ನೀವೇನಾದ್ರು ಒಳ್ಳೆ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಹೋದಾಗ ನಿಮ್ಗೆ ಏನು ಮಾಡ್ತಾರೆ ಸ್ನೇಹಿತರು, ಪಾಯಿಂಟ್ಸ್ ಕೂಡ ಕೊಡ್ತಾರೆ ಅವರು. ಸೊ ಆ ಥರ ನೀವು ಪಾಯಿಂಟ್ಸನ್ನು ತೊಗೊಂಡು ಚೆನ್ನಾಗಿ ನೀವು ಪರ್ಫಾರ್ಮೆನ್ಸ್ ಮಾಡಿದರೆ ನಿಮಗೆ ಹಲವಾರು ವೇದಿಕೆಗಳಲ್ಲಿ ಪಾರ್ಟಿಸಿಪೇಷನ್ ಅವಕಾಶ ಕೊಡ್ತಾರೆ. ಜೊತೆಗೆ ನೇರವಾಗಿ ಪ್ರೈಮ್ ಮಿನಿಸ್ಟರ್ ಅವ್ರ ಜೊತೆಗೆ ಕೂಡ ನಿಮಗೆ ಒಂದು 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 ಮೀಟ್ ಆಗುವಂಥ ಅವಕಾಶ ಕೂಡ ಕೊಡ್ತಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಇದಿಷ್ಟು ಮೈ GOV ಒಂದು ಆ್ಯಪ್ ಬಗ್ಗೆ ಒಂದಿಷ್ಟು ಉಪಯುಕ್ತ ಮಾಹಿತಿಯನ್ನು ಶೇರ್ ಮಾಡೋ ಪ್ರಯತ್ನ ಪಟ್ಟು ಸ್ನೇಹಿತರೆ. ಸೊ ನೀವು ಏನು ಮಾಡ್ಬೋದು ಅಂದರೆ ಮೈ GOV MyGov.in ಈ ಒಂದು ವೆಬ್ಸೈಟಿಗೆ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಅಥವಾ ನಿಮ್ಮ ಹತ್ರ ಫೋನ್ ಮುಖಾಂತರ ಯೂಸ್ ಮಾಡೋ ಇಷ್ಟ ಇದ್ದರೆ ನೀವು ಖಂಡಿತವಾಗಿಯೂ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಅಲ್ಲಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಹಲವಾರು ಒಂದು ವೇದಿಕೆ ಆಗೋ ಕಾರಣ ನಿಮಗೂ ಕೂಡ ನಿರಂತರವಾಗಿ ನಿಮ್ಮ ಮೊಬೈಲ್ ಇದ್ಕೊಂಡು ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ಕನೆಕ್ಟ್ ಆಗಿರ್ತೀವಿ ನಾವು ಇವಾಗ ಬೇರೆ ಬೇರೆ ಫೇಸ್ಬುಕ್, ವಾಟ್ಸಪ್ಪು ಆ ಥರ ಎಲ್ಲ, ಇಲ್ಲಿ ಕೂಡ ನೀವು ಆ್ಯಕ್ಟಿವ್ ಆಗಿದ್ದು ಏನಾದರೂ ಕಾಂಟ್ರಿಬ್ಯೂಷನ್ ಮಾಡಿ ನೀವು ಒಂದು ಜ್ಞಾನವನ್ನು ಪಡೆದುಕೊಂಡು ನಿಮ್ಮ ಸುತ್ತಮುತ್ತ ಸಮಾಜದಲ್ಲಿ ಕೂಡ ಬದಲಾವಣೆ ಮಾಡಿ ನಿಮ್ಮ ಊರು, ನಿಮ್ಮ ಪ್ರದೇಶಕ್ಕೆ ಕೊಡುಗೆಯನ್ನು ಕೊಟ್ಟು ದೇಶಕ್ಕೂ ಕೂಡ ನೀವು ಕೊಡುಗೆಯನ್ನು ಕೊಡ್ಬೋದು ಸ್ನೇಹಿತರೆ. ಇದೊಂದು ಒಳ್ಳೆಯ ಅವಕಾಶ ನಮ್ಮೆಲ್ಲರಿಗೂ ಅಂತ ಹೇಳ್ತಾ, ವಿಶೇಷವಾಗಿ ಯುವಕರಿಗೆ ಅದು ಈಗಿನ ಯುವ ಜನಾಂಗ ಒಂದು ಒಳ್ಳೆಯ ವೇದಿಕೆ ಅಂತ ಹೇಳ್ಬೋದು. ತಂತ್ರಜ್ಞಾನ ಆಧರಿಸಿಕೊಂಡು ನಿರ್ಮಿಸ್ತಕ್ಕಂಥ ಈ ಒಂದು ವೇದಿಕೆ ಮುಖಾಂತರ ನೀವು ಇದನ್ನು ಉಪಯೋಗಿಸ್ಕೊಂಡು ಖಂಡಿತವಾಗಿಯೂ ಇದರ ಹೆಚ್ಚು ಅವಕಾಶ ಪಡ್ಕೊಂಡು ಒಂದು ಕಾಂಟ್ರಿಬ್ಯೂಷನ್ ನೀವು ಮಾಡೋದಕ್ಕೆ ಪ್ರಯತ್ನ ಪಡೋ ಸ್ನೇಹಿತರೆ. ಮತ್ತೆ ಮುಂದೆ ಒಂದು ಉಪಯುಕ್ತ ವಿಡಿಯೋದಿಂದ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ, ಶುಭ ದಿನ, ಧನ್ಯವಾದಗಳು.